ಎಲ್ಲರಿಗೂ ಮತ್ತೊಮ್ಮೆ ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನರೋಲಿ ಚಿಮುಕಲು ಅಥವಾ ಸ್ಕಿನ್ ಟ್ಯಾಗ್ ಅಂತಾರೆ. ಇದನ್ನ ನಾವು ಆರಾಮಾಗಿ ಮನೇಲಿ ಇಟ್ಕೊಂಡೆ ರಿಮೂವ್ ಮಾಡಬಹುದು. ಹೌದು ಫ್ರೆಂಡ್ಸ್, ಈ ನರೋಲಿ ಅಥವಾ ಚಿಮುಕಲು ಅನ್ನುವುದು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಹಾನಿಯನ್ನುಂಟು ಮಾಡೋದಿಲ್ಲ. ಆದರೆ ಇದು ನಮ್ಮ ದೇಹದ ಯಾವುದೇ ಭಾಗದಲ್ಲಿದ್ರೂ ಕೂಡ ಸ್ವಲ್ಪ ನಮಗೆ ಕಿರಿಕಿರಿ ಆಗತ್ತೆ. ಅದಲ್ಲದೆ ಮುಖದ ಮೇಲೆ ಕುತ್ತಿಗೆ ಮೇಲೆ ಇದ್ದಾಗ ಸೌಂದರ್ಯದ ವಿಷಯದಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗತ್ತೆ. ಈ ನರೋಲಿ ಅಥವಾ ಸ್ಕಿನ್ ಟ್ಯಾಗ್ ಅನ್ನ ನಾವು ಮನೆಮದ್ದು ಮಾಡುವುದರ ಮುಖಾಂತರ ಅದನ್ನ ನಾವು ರಿಮೂವ್ ಮಾಡಬಹುದು. ಹಾಗಾದ್ರೆ ಬನ್ನಿ ಇದನ್ನ ಈಸಿಯಾಗಿ ಹೇಗೆ ರಿಮೂವ್ ಮಾಡುವುದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಚಾನಲ್ನ ವೀಡಿಯೋಗಳ ನೋಟಿಫಿಕೇಶನ್ ತುಂಬ ಜನ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫ್ರೀಯಾಗಿ ನಿಮಗೆ ಫಸ್ಟ್ ತಲುಪತ್ತೆ. ಈ ನರೋಲಿಯನ್ನು ನಾವು ರಿಮೂವ್ ಮಾಡಲಿಕ್ಕೆ ಒಂದು ಸೂಪರ್ ಆಗಿರುವಂಥ ಮನೆಮದ್ದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾವು ಬಟ್ಟೆ ಒಗಿತೀವಲ್ಲ, ಆ ಸೋಪ್ ಪೌಡ್ರನ್ನು ತೊಗೊಳ್ಳೋಣ. ನಿಮ್ಮ ಮನೇಲಿ ಯಾವ ಸೋಪ್ ಪೌಡ್ರ್ ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ. ಇಲ್ಲಿ ನಾನು 1/4 ಟೀ ಸ್ಪೂನ್ ಆಗುವಷ್ಟು ಬಟ್ಟೆ ಒಗೆಯುವಂಥ ಸೋಪ್ ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ನಾವಿದಕ್ಕೆ 1 ಚಿಟಿಕೆ ಆಗುವಷ್ಟು, 1 ಪಿಂಚ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ತೊಗೊಳ್ಳೋಣ. ಅಂದರೆ ಇಡ್ಲಿ ದೋಸೆಗೆಲ್ಲ ನೀವು ಉಪಯೋಗಿಸ್ತೀರಲ್ಲ, ಅದೇ ಸೋಡಾ ಪುಡಿಯನ್ನು ನಾವು ತೊಗೊಳ್ಳೋಣ ನೋಡಿ. ಇವೆರಡೂ ಪದಾರ್ಥಗಳನ್ನು ನಾವು ಡೈಲಿ ಯೂಸ್ ಮಾಡ್ತೀವಿ, ಆರಾಮಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ನಮಗೆ ಆಗೋದಿಲ್ಲ. ಸೋಪ್ ಪೌಡ್ರಿಂದ ಬಟ್ಟೆ ಒಗಿತೀವಿ ಮತ್ತು ಸೋಡಾ ಪುಡಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ದೇಹಕ್ಕೆ ತಗೊಳ್ತೀವಲ್ವ. ಇವಾಗ ಇವೆರಡೂ ಪುಡಿಯನ್ನು ನಾವು ಪೌಡರನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ನಾನು ಕೋಲ್ಗೇಟ್ ಟೂತ್ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಕೋಲ್ಗೇಟ್ ಟೂತ್ ಪೇಸ್ಟ್ ಇದ್ದರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ನೀವು ಆಯುರ್ವೇದಿಕ್ ಪೇಸ್ಟ್ ಯೂಸ್ ಮಾಡಿದ್ರೆ ಅದು ಅಷ್ಟು ರಿಸಲ್ಟ್ ಬರೋದಿಲ್ಲ. ಹಾಗಾಗಿ 10 ರೂಪಾಯಿ ಕೊಟ್ಟರೆ ನಿಮಗೆ ಚಿಕ್ಕದಾದಂಥ ಕೋಲ್ಗೇಟ್ ಪೇಸ್ಟ್ ಸಿಗುತ್ತೆ, ಅದನ್ನೇ ತೊಗೊಳ್ಳಿ. ಮನೇಲಿ ಒಂದು ವೇಳೆ ನೀವು ಅದನ್ನೇ ಯೂಸ್ ಮಾಡ್ತಾ ಇದ್ದರೆ ಪರವಾಗಿಲ್ಲ, ತುಂಬಾ ಈಸಿ ಆಗಿಬಿಡುತ್ತೆ ನಿಮಗೆ. ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಳೋಣ. ಇವಾಗ ನಿಮಗೆ ಐಡಿಯಾ ಬರ್ತಾ ಇದೆ ಅನಿಸುತ್ತೆ, ಎಷ್ಟು ಒಳ್ಳೆ ಪದಾರ್ಥಗಳನ್ನು ನಾವು ತೊಗೊಂಡಿದ್ದೀವಿ. ಹಾಗಾಗಿ ತುಂಬಾ ಈಸಿಯಾಗಿ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ ಅಂತ. ಇವಾಗ ನೋಡಿ, ನಾನು ಒಂದು 10 ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣಿನ ರಸವನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿದ ತಕ್ಷಣ ಅಲ್ಲಿ ಒಂದು ರಿಯಾಕ್ಷನ್ ಆಗುತ್ತೆ ನೋಡಿ. ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪ ನೊರೆ ಬಂದ ಹಾಗಾಗತ್ತೆ, ಒಂಥರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೆಮಿಡಿಗೆ. ಇವಾಗ ಸೂಪರ್ ಆಗಿರುವ ಒಂದು ಸ್ಕಿನ್ ಟ್ಯಾಗ್ ರಿಮೂವ್ ಮಾಡುವಂತಹ ಒಂದು ರೆಮಿಡಿ ತಯಾರಾಯಿತು. ಫ್ರೆಂಡ್ಸ್, ಈ ರೀತಿ ಮನೆಮದ್ದುಗಳನ್ನು ಮಾಡೋದ್ರಿಂದ ನೀವು ಈಸಿಯಾಗಿ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಸ್ಕಿನ್ ಟ್ಯಾಗ್ ಇನ್ನೇನು ಕಾಣಿಸ್ತಾ ಇದೆ, ಚಿಕ್ಕದಾಗಿದೆ ಅಂದಾಗ ನೀವು ಈ ಮನೆಮದ್ದು ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ನರೋಲಿ ಪಟಪಟ ಉದುರುವಂತೆ ಮಾಡ್ಬೋದು. ಈ ಸ್ಕಿನ್ ಟ್ಯಾಗ್ ಡೆವಲಪ್ ಹೇಗಾಗತ್ತೆ, ಯಾಕೆ ಇದು ಹುಟ್ಟತ್ತೆ ಅಂತ ನೀವು ತಿಳ್ಕೊಳ್ಳೋದಾದರೆ, ನಮ್ಮ ಸ್ಕಿನ್ ಎಲ್ಲಿ ಫ್ರಾಕ್ಷನ್ಸ್ ಆಗ್ತಾ ಇರುತ್ತೋ, ಇಲ್ಲ ಅಲ್ಲಿ ರಬ್ ಆಗುತ್ತೋ, ಒಂದಕ್ಕೊಂದು ತಾಗ್ತಾ ಇರುತ್ತೋ ಅಂಥಲ್ಲಿ ಈ ಸ್ಕಿನ್ ಟ್ಯಾಗ್ ಅಥವಾ ನರೋಲಿ ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಅಂದರೆ ಎಲ್ಲಿ ಸ್ಕಿನ್ನಿನ ಫೋಲ್ಡಿಂಗ್ಸ್ ಇರುತ್ತೋ ಅಲ್ಲಿ ಸ್ಕಿನ್ ಟ್ಯಾಗ್ ಆಗುತ್ತೆ. ಕುತ್ತಿಗೆ ಭಾಗದಲ್ಲಿ ಮತ್ತು ಅಂಡರ್ ಆರ್ಮ್ಸಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೆ. ಅದಲ್ಲದೆ ಈ ನರೋಲಿ ಅಥವಾ ಸ್ಕಿನ್ ಟ್ಯಾಗ್ ಆಗಲಿಕ್ಕೆ ಇನ್ನೂ ಹಲವಾರು ಕಾರಣಗಳನ್ನು ನಾವು ಕೊಡ್ಬೋದು. ಒಂದು ಏಜ್ ಫ್ಯಾಕ್ಟರ್ ಅನ್ಬೋದು, ಇಲ್ಲ ಜೆನೆಟಿಕ್ ಆಗಿ ಬರ್ಬೋದು, ಇಲ್ಲ ಒಬೆಸಿಟಿ ಜಾಸ್ತಿ ಆಗಿದ್ರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಕೂಡ ಸ್ಕಿನ್ ಟ್ಯಾಗ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವಾಗ ನಿಮಗೆ ನರೋಲಿ ಆಗಲಿಕ್ಕೆ ಏನು ಕಾರಣ ಅಂತ ಗೊತ್ತಾಯಿತು ನೋಡಿ. ಸೂಪರ್ ಆಗಿರುವ ಮನೆಮದ್ದು ಕೂಡ ತಯಾರಾಯಿತು. ಇದನ್ನು ನಾವು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡಿ. ಎಲ್ಲಿ ನಿಮಗೆ ಯಾವ ಪ್ಲೇಸಲ್ಲಿ ಸ್ಕಿನ್ ಟ್ಯಾಗ್ ಆಗಿದೆ, ನರೋಲಿ ಆಗಿದೆ, ಆ ಜಾಗದಲ್ಲಿ ಆ ಸ್ಕಿನ್ ಟ್ಯಾಗ್ ಬುಡದಲ್ಲಿ ನೀವು ನೀಟಾಗಿ ನೋಡಿ ಅದನ್ನು ಅಪ್ಲೈ ಮಾಡಬೇಕು ನೋಡಿ. ಈ ಥರ ಒಂದು ಕಡ್ಡಿ ತಗೊಳ್ಳಿ, ಇಲ್ಲ ಈ ಥರ ಬಡ್ಸಿದ್ರೂ ಪರವಾಗಿಲ್ಲ, ಈ ಥರ ನೀವು ಆ ಪ್ಲೇಸಲ್ಲಿ ಇಡಬೇಕು. ಈ ರೀತಿ ನೀವು ಡೈಲಿ ಒಂದು 3 ಟೈಮ್ಸ್ ನೀವು ಈ ಥರ ಈ ಮನೆಮದ್ದನ್ನು ಅದಕ್ಕೆ ಅಪ್ಲೈ ಮಾಡಿದರೆ ಒಂದೇ ದಿನದಲ್ಲಿ ಸ್ಕಿನ್ ಟ್ಯಾಗ್ ಪಟಪಟ ಅಂತ ಉದುರು ಹೋಗುತ್ತೆ. ಹೌದು ಫ್ರೆಂಡ್ಸ್, ಸ್ಕಿನ್ ಟ್ಯಾಗ್ ರಿಮೂವ್ ಮಾಡೋದು ತುಂಬಾ ಈಸಿ. ಆ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗಿಬಿಟ್ಟು ಸ್ಕಿನ್ ಟ್ಯಾಗ್ ಬೇಗ ಉದುರುತ್ತೆ.
ಒಂದು ವೇಳೆ ನಿಮ್ಮ ಸ್ಕಿನ್ ಟ್ಯಾಗ್ ಚಿಕ್ಕದಾಗಿದ್ದರೆ ಬೇಗ ಉದುರೋಗುತ್ತೆ. ಸ್ವಲ್ಪ ಜಾಸ್ತಿ ದೊಡ್ಡದಿತ್ತು ಅಂದರೆ ನೀವು ಒಂದು 2-3 ದಿವಸ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಒಂದು ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ 2-3 ದಿವಸ ಹಾಗೆ ಇಟ್ಕೊಳ್ಬೋದು. ಮತ್ತು 4ನೇ ದಿವಸಕ್ಕೆ ಇದರ ಪವರ್ ಕಡಿಮೆ ಆಗುತ್ತೆ, ನೆನಪಿರಲಿ ನಿಮಗೆ. ಇವಾಗ ತುಂಬ ಜನ ಈ ರೆಮಿಡಿ ನೋಡಿದ ತಕ್ಷಣ ಕಮೆಂಟ್ಸಲ್ಲಿ ಕೇಳ್ತೀರಾ, ಮೇಡಮ್ ಕಣ್ಣಿನ ಪಕ್ಕದಲ್ಲಾಗಿದೆ, ಇದನ್ನು ಅಪ್ಲೈ ಮಾಡ್ಬೋದಾ ಅಂಥೇಳಿ. ಕಣ್ಣಿನ ಅಕ್ಕಪಕ್ಕ ಎಲ್ಲೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸ್ವಲ್ಪ ಪವರ್ಫುಲ್ ಆಗಿರುತ್ತೆ. ಹಾಗಾಗಿ ಇದನ್ನು ಆದಷ್ಟು ನೆಕ್ಕಿಗೆ ಇಲ್ಲ ಹಣೆಯ ಮೇಲೆ ತಪ್ಪಿದರೆ ನಿಮ್ಮ ಅಂಡರ್ ಆರ್ಮ್ಸಲ್ಲಿದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇನ್ನು ಕಣ್ಣಿನ ಭಾಗದಲ್ಲಿ ಸ್ಕಿನ್ ಆಗಿದ್ದರೆ ಅದಕ್ಕೆ ಈಗ ನಾನು ಹೇಳ್ತಿದ್ದೀನಿ ನೋಡಿ, ಸೂಪರ್ ಆದಂಥ ಒಂದು ಮನೆಮದ್ದನ್ನು. ಇವಾಗ ನೀವು ನೋಡ್ತಿದ್ರಲ್ಲ, ಒಂದು ರೀತಿಯ ಪುಟಾಣಿ ಗಿಡ, ಇದು ಅಂಗಳದಲ್ಲಿ ಬೆಳೆದಿರುತ್ತೆ, ಇಲ್ಲ ಗದ್ದೆ ಬಯಲುಗಳಲ್ಲಿ ಬೆಳೆದಿರುತ್ತೆ, ಎಲ್ಲಿ ನೀರಿರುತ್ತೋ ಅಲ್ಲಿ ಬೆಳೆಯುತ್ತೆ. ನಾನು ನಮ್ಮ ಮನೇಲೆ ಪಾಟಲ್ಲಿ ಕೂಡ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಲುಣಿ ಅಂತ ಹೇಳ್ತಾರೆ, ನಾವೆಲ್ಲ ಇದಕ್ಕೆ ಅಚ್ಚೆ ಗಿಡ ಅಂತ ಹೇಳ್ತೀವಿ. ಕೆಂಪು ನೆನೆಯಕ್ಕಿ ಸೊಪ್ಪಿನ ಗಿಡ ಅಂತ ಹೇಳ್ತಾರೆ, ಕೆಲವರು ದೊಡ್ಡ ಹಾಲು ಕುಡಿ ಗಿಡ ಅಂತ ಹೇಳ್ತಾರೆ. ಇದನ್ನು ಸಂಸ್ಕೃತದಲ್ಲಿ ದುದೀಕ, ಕ್ಷೀರ, ಸಾಧುಪರ್ಣಿ ಅಂತ ಹೇಳಿ ಕರೀತಾರೆ. ಕೆಲವೊಂದು ಭಾಷೆಯಲ್ಲಿ ನಾಗಾರ್ಜುನಿ ಅಂತಲೂ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಮಿಲ್ಕ್ ಹೆಡ್ಜ್ ಅಂತಲೂ ಕರೀತಾರೆ. ಮತ್ತು ಇದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಅಂದರೆ ಇಫೋರ್ಬಿಯಾ ಹಿಟಾ ಅಂತಲೂ ಕರೀತಾರೆ. ಇದು ಸಾಮಾನ್ಯವಾಗಿ ಚಿಕ್ಕ ಗಿಡ ಅಂತರ ಹುಲ್ಲಿನ ಥರ ಕೆಳಗಡೆನೇ ಬೆಳೆದಿರುತ್ತೆ. ನೋಡಿ, ಇವಾಗ ನೋಡ್ತಿದ್ರಲ್ಲ, ನಾನು ಕಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಹಾಲು ಬರ್ತಾ ಇದೆ. ಈ ಹಾಲು ನೊರೋಲಿಯನ್ನು ತೆಗೆದುಹಾಕಲು ತುಂಬಾ ಒಳ್ಳೆಯದು. ಅದಲ್ಲದೆ ಈ ಅಚ್ಚೆ ಗಿಡ ಹಲವಾರು ರೀತಿಯ ಕಾಯಿಲೆಗಳಿಗೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ನಾವು ಕಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಹಾಲು ಬರ್ತಾ ಇದೆ ಅಂಥೇಳಿ. ನೋಡಿ, ಇವಾಗ ನಿಮಗೆ ವಿಡಿಯೋ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಅಚ್ಚೆ ಗಿಡ ಯಾವುದು ಅಂಥೇಳಿ. ಈ ರೀತಿ ಇರುತ್ತೆ ನೋಡಿ, ನೀವು ಗೂಗಲ್ ಸರ್ಚ್ ಮಾಡಿ, ಇದರಿಂದ ಎಷ್ಟೊಂದು ನಮಗೆ ಅನುಕೂಲ ಇದೆ ಅಂಥೇಳಿ. ನಾವು ಮನೇಲಿ ಅಕ್ಕಪಕ್ಕ ಇರುವುದನ್ನು ನಾವು ಗಮನಿಸೋದಿಲ್ಲ. ಅದಲ್ಲದೆ ಈ ಹಾಲು ನಮ್ಮ ಮುಖದ ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಅದನ್ನು ಮಾಡುವಂಥ ವಿಧಾನ ನಿಮಗೆ ಗೊತ್ತಿರಬೇಕಷ್ಟೇ. ನೋಡಿ, ಇವಾಗ ನೀವು ನೋಡ್ತಿದ್ರಲ್ಲ, ಕಣ್ಣಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರೂ ಕೂಡ ಈ ಹಾಲನ್ನು ನಾವು ಕಣ್ಣಿಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಾನು ಹೇಳ್ತಾ ಇರೋದು ಸ್ಕಿನ್ ಟ್ಯಾಗ್ ಚಿಕ್ಕದಾಗಿ ನಿಮಗೆ ಕಣ್ಣಿನ ಭಾಗದಲ್ಲಿ ಎಲ್ಲಾದರೂ ಆಗಿದ್ದರೆ, ಅಂದರೆ ಕಣ್ಣಿನ ರಪ್ಪೆ ಮೇಲೆ ಹೇಳ್ತಾ ಇರೋದು, ಅಲ್ಲಾಗಿದ್ದರೆ ಈ ಗಿಡದ ಹಾಲನ್ನು ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಸ್ಕಿನ್ ಟ್ಯಾಗ್ ರಿಮೂವ್ ಆಗುತ್ತೆ. ಅಂದರೆ ನಾನು ನಿಮಗೆ ಹೇಳ್ತಾ ಇರೋದು ಸೂಕ್ಷ್ಮ ಭಾಗದಲ್ಲಿ ಸ್ಕಿನ್ ಟ್ಯಾಗ್ ಆಗಿದ್ದರೆ ರಿಮೂವ್ ಮಾಡಲಿಕ್ಕೆ ಈ ಎಲೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನೆಕ್ ಭಾಗದಲ್ಲಾಗಿದ್ದರೆ, ಅಂಡರ್ ಆರ್ಮ್ಸಲ್ಲಾಗಿದ್ದರೆ ಮನೆಮದ್ದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಈ ಎಲೆಯ ಹಾಲನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಒಂದು ವೇಳೆ ಸ್ಕಿನ್ ಟ್ಯಾಗ್ ಆಗಿದ್ದರೆ ನೀವು ಇದಕ್ಕೆ ಈ ಅಚ್ಚೆ ಗಿಡದ ಹಾಲನ್ನು ಹಾಕಬೇಕು ಅಂದರೆ ಫ್ರೆಶ್ ಆಗಿ ನೀವು ಗಿಡವನ್ನು ಕಿತ್ತಾಗ ನಿಮಗೆ ಹಾಲು ಸಿಗುತ್ತೆ. ನೀವು ಮನೇಲಿ ಕಿತ್ಕೊಂಡು ಬಂದು ಒಂದು ದಿವಸ ಇಟ್ಟರೆ ಅಲ್ಲಿ ಅದು ಡ್ರೈ ಆಗಿಬಿಡುತ್ತೆ, ಅಂದರೆ ಒಣಗಿಬಿಡುತ್ತೆ. ಹಾಗಾಗಿ ತಕ್ಷಣ ನೀವು ಕೀಳಬೇಕು, ತಕ್ಷಣ ನೀವು ಅಪ್ಲೈ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಚ್ಚೆ ಗಿಡದಿಂದನೂ ನಾವು ನೊರೋಲಿ ಅಥವಾ ಸ್ಕಿನ್ ಟ್ಯಾಗನ್ನು ಕಡಿಮೆ ಮಾಡ್ಕೊಳ್ಬೋದು ಅಂಥೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ಆ್ಯಂಡ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.